ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ ನೀಡುವ, ಧೈರ್ಯ ನೀಡುವ ದೇವದೂತರ ಕಾವಲು, ದೇವರ ಭಯಭಕ್ತಿ, ದೈವಜ್ಞಾನ, ವಾಕ್ಯಜ್ಞಾನ, ಆತ್ಮಜ್ಞಾನ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ, ನಿತ್ಯ ಜೀವ ನೀಡುವ ದೇವಕುಮಾರ ಯೇಸು ಕ್ರಿಸ್ತನ ಮಾತುಗಳನ್ನು ಧ್ಯಾನಿಸೋಣ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ಮನುಷ್ಯನ ಆಲೋಚನೆಗಳು ಉಸಿರೇ ಎಂದು ದೇವರು ತಿಳಿದುಕೊಳ್ಳುತ್ತಾನೆ. ಹೌದು ಪ್ರಿಯರೇ, ನಾವು ಕೀರ್ತನೆಗಳ ಗ್ರಂಥ 94ನೇ ಅಧ್ಯಾಯ 11ನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ. ಸ್ಲಾಮ್ಸ್ 94 ಚಾಪ್ಟರ್ ವರ್ಸ್ 11th ವರ್ಡ್. ಮನುಷ್ಯನ ಆಲೋಚನೆಗಳು ಅಥವಾ ಯೋಚನೆಗಳು ಉಸಿರೇ ಎಂದು ದೇವರು ತಿಳಿದುಕೊಳ್ಳುತ್ತಾನೆ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ದೊಡ್ಡ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಒಡೆತನವನ್ನು, ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾದ ಆತನ ಬುದ್ಧಿ ವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ಕೇಳಲಿರುವ ದೇವರ ಮಾತುಗಳು, ವಾಕ್ಯಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ನಮ್ಮ ಹೃದಯವನ್ನು ಒಳ್ಳೆಯ ಫಲವಾಗಿಸುವಂತೆ, 100ಕ್ಕೆ 100 60 30ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿರುವಂತೆ, ಲೋಕದಲ್ಲಿ ಪರಲೋಕ ಸೇರುವವರೆಗೂ ಅನೇಕರನ್ನು ದೇವರ ಮಕ್ಕಳನ್ನಾಗಿಸುವಂತೆ, ಪರಿಶುದ್ಧರ ನೀತಿವಂತರನ್ನಾಗಿಸುವಂತೆ, ಆಲೋಚನೆ ದೇವರ ಆಲೋಚನೆ ಉಳ್ಳವರನ್ನಾಗಿ ಮಾಡುವಂತೆ, ಸಫಲರಾಗುವಂತೆ ಯೇಸು ಕ್ರಿಸ್ತ ನಾಮದ ಪ್ರಾರ್ಥನೆ ಪ್ರೇರೆ ನನ್ನನ್ನು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಸೇನೆಗಳ ಒಡೆಯನಾದ ದೇವರೇ, ಅದ್ಭುತ ಸ್ವರೂಪನೇ, ಆಲೋಚನಾಕರ್ತನೆ. ಹೌದು ತಂದೆ, ಯೇಸು ಕ್ರಿಸ್ತ ನಾಮದಲ್ಲಿ ನೀವು ಆಲೋಚನಾಕರ್ತನಾಗಿದ್ದೀರಿ. ಮನುಷ್ಯನ ಯೋಚನೆಗಳು ಬರೀ ಉಸಿರೇ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಮನುಷ್ಯನ ಜ್ಞಾನ ನಿಷ್ಫಲವಾದವುಗಳೇ. ಹೌದು ಪ್ರಭುವೆ, ನಿಮ್ಮ ಆಲೋಚನೆಯಾದರೂ ಪರಾಕ್ರಮವನ್ನು ಹುಟ್ಟಿಸುವಂಥದ್ದು, ಮುಂದೆ ಬರುವೆಲ್ಲ ಕಾರ್ಯಗಳನ್ನು ತಿಳಿಯಪಡಿಸುವಂಥದ್ದು, ಸಮಗ್ರ ಸತ್ಯಕ್ಕೆ ನಡೆಸುವಂಥದ್ದು, ಶುದ್ಧ ಜೀವಿತ ಯೋಚನೆ ನೀಡುವಂಥದ್ದು, ದೇವರ ಮಕ್ಕಳಾಗಿಸುವಂಥದ್ದು. ಹೌದು ಪ್ರಭುವೆ, ಆಲೋಚನೆ, ಮನುಷ್ಯನ ಆಲೋಚನೆ ಬರೀ ಉಸಿರೇ ಎನ್ನುವ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ತಂದೆ, ಕೆಲವು ದೇವರ ವಾಕ್ಯ ಭಾಗದ ಮುಖಾಂತರ ಸತ್ಯವೇದ ಬೈಬಲ್ ಗ್ರಂಥದಿಂದ, ಜೀವ ಗ್ರಂಥದಿಂದ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ಹೀಗೆ ಮಾತನಾಡಿ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ಕತ್ತಲೆಯ ಶಕ್ತಿಗಳನ್ನು, ಅಂಧಕಾರದ ಶಕ್ತಿಗಳನ್ನು, ಬಲಹೀನಪಡಿಸುವ ಶಕ್ತಿಗಳನ್ನು, ಭಯದ, ಮರಣದ, ಅನಾರೋಗ್ಯದ, ಚಿಂತೆ, ಪೇಚಾಟ, ಗೋಳಾಟ, ಗೊಣಗುಟ್ಟುವಿಕೆಯ ದುಷ್ಟನೆಲ್ಲ ಅಸ್ತ್ರವನ್ನು ನಾಶ ಮಾಡಬೇಕೆಂದು ಪರಾತ್ಪರ ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, living water flow. Amen. One God, eternal life, we welcome you in this place, in this word of God. Amen. ಹೌದು ಪ್ರೇರೆ, ನಾವು ಇಂದು ಈ ಸಮಯ ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ, ಮನುಷ್ಯನ ಆಲೋಚನೆಗಳು ಅಥವಾ ಯೋಚನೆಗಳು ಉಸಿರೇ ಎಂದು ದೇವರು ತಿಳಿದುಕೊಳ್ತಾನಂತ ಪ್ರೇರೆ. ನಮ್ಮ ಆಲೋಚನೆಗಳು ನಮಗೆ ದೊಡ್ಡವುಗಳಾಗಿ ಕಂಡು ಬರುತ್ತೆ, ಆದರೆ ದೇವರಿಗೆ ಬರೀ ಉಸಿರು ಅಂತ ಪ್ರೇರೆ. ಹೌದು, ಹೀಗೆ ಈ ವಾಕ್ಯ ಭಾಗವನ್ನು ನಾವು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ನಾನೊಂದು ಏಕೀಭವಿಸಿ ಹಾಡಿರಿ. ಹಾಡು ಆಶ್ಚರ್ಯಕರನೇ. ಹೌದು ಪ್ರೇರೆ, ನಮ್ಮ ದೇವರು ಆಶ್ಚರ್ಯಕರ, ಆಲೋಚನೆ ನೀಡುವ ಆತನು. ಹೀಗೆ ನಾನೊಂದು ಏಕೀಭವಿಸಿ ಹಾಡಿರಿ. ಆಶ್ಚರ್ಯಕರನೇ ನನ್ನ ಆಲೋಚನಕರ್ತನೇ, ಅದ್ಭುತ ಸ್ವರೂಪನೇ ಸಪ ನನ್ನ ಆಲೋಚನೆ ಕರ್ತನೇ, ನಿತ್ಯನಾದ ತಂದೆಯೇ ನನ್ನ ಶಕ್ತಿಯ ರಾಜನೇ ಸಪ, ನಿತ್ಯನಾದ ತಂದೆಯೇ ನಮ್ಮ ಶಕ್ತಿಯ ರಾಜನೇ. ಸಿಂಹದ ಮರಿಗಳಾದರೂ ಕೊರತೆಯಿಂದ ಹಸಿವೆಗೊಳ್ಳುವವು,
ಸಿಂಹದ ಮರಿಗಳಾದರೂ ಕೊರತೆಯಿಂದ ಹಸಿವೆಗೊಂಡರು. ನಿನ್ನ ಮಕ್ಕಳು ಕೊರತೆಯಿಂದ ಹಸಿವೆಗೊಳ್ಳೋದಿಲ್ಲ. ನೀನಿರುವವರೆಗೂ ನಿನ್ನ ಮಕ್ಕಳು ಕೊರತೆಯಿಂದ ಹಸಿವೆಗೊಳ್ಳೋದಿಲ್ಲ. ನೀನಿರುವವರೆಗೂ ಆಶ್ಚರ್ಯಕರನೇ ನನ್ನ ಆಲೋಚನಕರ್ತನೇ. ಯೇಸು ಕ್ರಿಸ್ತನೇ, ಆಶ್ಚರ್ಯಕರನೇ ನನ್ನ ಆಲೋಚನೆ ಕರ್ತನೇ. ನಿತ್ಯನಾದ ತಂದೆಯೇ, ನನ್ನ ಶಕ್ತಿಯ ರಾಜನೇ. ನಿತ್ಯನಾದ ತಂದೆಯೇ, ನಮ್ಮ ಪರಲೋಕ ದೇವನೇ. ಬಿತ್ತದ ಪಕ್ಷಿಗಳನ್ನು ನಿತ್ಯವೂ ಪೋಷಿಸುತ್ತಿರುವೆ. ತಂದೆಯಾದ ದೇವರೇ, ಬಿತ್ತದ ಪಕ್ಷಿಗಳನ್ನು ನಿತ್ಯವೂ ಪೋಷಿಸುತ್ತಿರುವೆ. ನಿನ್ನ ಮಕ್ಕಳು ಅವುಗಳಿಗಿಂತಲೂ ಶ್ರೇಷ್ಠರಲ್ಲವೇ. ನೀನಿರುವವರೆಗೂ ಕ್ರಿಸ್ತನೇ, ನಿನ್ನ ಮಕ್ಕಳು ಪಕ್ಷಿಗಳಿಗಿಂತ ಶ್ರೇಷ್ಠರು ತಾನೇ. ನೀನಿರುವವರೆಗೂ ಆಶ್ಚರ್ಯಕರನೇ ನನ್ನ ಆಲೋಚನಕರ್ತನೇ. ನಿತ್ಯನಾದ ತಂದೆಯೇ, ನನ್ನ ರಕ್ಷಕ ದೇವನೇ. ನಿತ್ಯನಾದ ತಂದೆಯೇ, ನಮ್ಮ ಜೊತೆಗಿರುವ ರಾಜನೇ. ಕತ್ತಲೆ ತೊಲಗಿಸುವಂತ ನೀತಿ ಸೂರ್ಯನು ನನ್ನೊಳಗೆ ಉದಯಿಸಿದ. ಆಮೆನ್. ಕತ್ತಲೆ ತೊಲಗಿಸುವಂತ ನೀತಿ ಸೂರ್ಯ ಯೇಸು ನನ್ನೊಳಗೆ ಉದಯಿಸಿದ. ನಿನ್ನ ಸಾಕ್ಷಿಯಾಗಿ ಬೆಳಕು ಮಗುವಾಗಿ ತೇಜಗೊಳ್ಳುವೆನು. ನೀನಿರುವವರೆಗೂ ತಂದೆ ಯೇಸು ನಾಮದಲ್ಲಿ ನಿನ್ನ ಸಾಕ್ಷಿಯಾಗಿ ಪ್ರಕಾಶಮಯವಾಗಿ ತೇಜಗೊಳ್ಳುವೆವು ನಾವೆಲ್ಲ. ನೀನಿರುವವರೆಗೂ ಕ್ರಿಸ್ತೇಸುವೆ ಆಶ್ಚರ್ಯಕರನೇ ನಮ್ಮ ಆಲೋಚನಕರ್ತನೇ. ಅದ್ಭುತ ಸ್ವರೂಪನೇ ನಮ್ಮ ಪರಾಕ್ರಮ ದೇವರೇ. ನಿತ್ಯನಾದ ತಂದೆಯೇ ನಮ್ಮ ಸಮಾಧಾನ ಪ್ರಭುವೇ. ನಿತ್ಯನಾದ ತಂದೆಯೇ ನಮ್ಮ ಸಂತೈಸುವ ತಾಯಿಯೇ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಮನುಷ್ಯರು ಯೋಚನೆಗಳು ಬರೀ ಉಸಿರೇ ಎನ್ನುವ ಅಂಶದೊಳಗೆ ನಾವು ಪ್ರವೇಶಗೋಣ ಪ್ರೇರೆ. 94ನೇ ಕೀರ್ತನೆ 11ನೇ ವಾಕ್ಯ, ಸ್ಲಾಮ್ಸ್ ಚಾಪ್ಟರ್ 94 ವರ್ಸ್ 11th ವರ್ಡ್. ಇಲ್ಲಿ ಓದುವುದಾದರೆ, ಮನುಷ್ಯನ ಯೋಚನೆಗಳು ಬರೀ ಉಸಿರೇ ಎಂದು ಯೆಹೋವನಾದ ತಂದೆಯ ದೇವರು ಸೃಷ್ಟಿಕರ್ತನು ತಿಳಿದುಕೊಳ್ಳುವನಂತ ಪ್ರೇರೆ, ತಿಳಿದುಕೊಳ್ಳುತ್ತಾನೆ. ಹೌದು, ನಾವೇನು ತಿಳಿದುಕೊಳ್ಳುತ್ತೇವೆ? ಮನುಷ್ಯನ ಯೋಚನೆ ಎಲ್ಲಕ್ಕಿಂತ ದೊಡ್ಡದು. ಮನುಷ್ಯನ ಯೋಚನೆ ದೇವರಿಗೆ ಸಮ. ಮನುಷ್ಯನ ಯೋಚನೆ ಆತನು
ದೊಡ್ಡವನಾಗುವುದಕ್ಕೆ ಕಾರಣ ಇಲ್ಲ ಪ್ರೇರೆ. ಆದರೆ ದೇವರು ಮನುಷ್ಯನ ಯೋಚನೆಗಳನ್ನು ಉಸಿರಿ ಎಂದು ತಿಳಿದುಕೊಳ್ಳುತ್ತಾನೆ. ಆದರೆ ದೇವರ ವಾಕ್ಯದಿಂದ ಹೊರಡುವ ಯೋಚನೆ ದೇವರ ಯೋಚನೆಗಳಾಗಿವೆ ಮತ್ತು ದೇವರ ಉಸಿರಾಗಿದೆ. ಮನುಷ್ಯನಿಂದ ಬರುವ ಯೋಚನೆಗಳು ಅದು ಕೇವಲ ಗಾಳಿ, ಉಸಿರು, ಮಣ್ಣಿಗೆ ಸಂಬಂಧಪಟ್ಟಿದ್ದು. ಆತ ಎಷ್ಟು ದೊಡ್ಡ ಪದವಿಯಲ್ಲಿದ್ದರೂ, ಘನವಾದ ಸ್ಥಿತಿಯಲ್ಲಿದ್ದರೂ ಗಾಳಿ ಬಡಿಯುತ್ತಲೇ ಉದುರಿ ಹೋಗುವ ಎಲೆಯಂತೆ, ಸುಡು ಬಿಸಿಲಿಗೆ ಒಣಗಿ ಹೋಗುವ ಹುಲ್ಲಿನಂತೆ, ಉದುರಿ ಹೋಗುವ ಹೂವಿನಂತೆ ಆತನ ಕಾರ್ಯಗಳು, ಆತನ ವೈಭವ ಪ್ರೇರೆ. ಹೀಗೆ ಮನುಷ್ಯನ ಯೋಚನೆಗಳು ಉಸಿರಿ ಎಂದು ದೇವರು ತಿಳ್ಕೊಳ್ಳುತ್ತಿದ್ದಾನೆ. ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಕೊರಿಂಥ 1ನೇ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯ. ಕೊರಿಂಥಿಯನ್ಸ್, 1 ಕೊರಿಂಥಿ ಚಾಪ್ಟರ್ 3 ವರ್ಸ್ 20 ವರ್ಡ್. ಇಲ್ಲಿ ಓದೋದಾದರೆ 1ನೇ ಕೊರಿಂಥ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯದಿಂದ 23ನೇ ವಾಕ್ಯದವರೆಗೆ, 21 to 22, 23rd ವರ್ಡ್, ಚಾಪ್ಟರ್ 3 1 ಕೊರಿಂಥಿಯನ್ಸ್ 20ನೇ ವಾಕ್ಯದಿಂದ, ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ಕರ್ತನು ತಿಳಿದುಕೊಳ್ಳುತ್ತಾನೆಂತಲೂ ಬರೆದದೆಯಲ್ಲ. ಆದರೆ 20ನೇ ವಾಕ್ಯ, ಕೊರಿಂಥ 3ನೇ ಅಧ್ಯಾಯ, 1ನೇ ಕೊರಿಂಥ 3ನೇ ಅಧ್ಯಾಯ 20ನೇ ವಾಕ್ಯ ನೋಡಿದೆವು. ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ದೇವರು ಏನು ಮಾಡ್ತಾನಂತ ಪ್ರೇರೆ? ತಿಳಿದುಕೊಳ್ತಾನಂತ ಬರೆದಿದೆ. ನಾವೇನು ಅಂದ್ಕೊಳ್ತೇವೆ? ಜ್ಞಾನಿಗಳ ಯೋಚನೆಗಳು ಫಲ ತರುವಂಥವುಗಳೆಂದು ತಿಳಿದುಕೊಳ್ತೇವೆ. ಮನುಷ್ಯರು ಮೂಗಿನಲ್ಲಿ ಉಸಿರಿ ಮಾತ್ರದವರು. ಹೌದು ಪ್ರೇರಿ, ಮನುಷ್ಯರನ್ನೇ ಭುಜಬಲ ಎಂದುಕೊಂಡವರು, ಶಾಪಗ್ರಸ್ತ ಆದ ಮನುಷ್ಯರು ಏನೆಂದುಕೊಳ್ತಾರೆ? ಜ್ಞಾನಿಗಳ ಯೋಚನೆಗಳು ಫಲಿಸುತ್ತವೆ ಎಂದು ಅಂದುಕೊಳ್ತಾರೆ. ಆದರೆ ದೇವರು ಹೇಳ್ತಾನೆ, ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ಕರ್ತನು ತಿಳಿದುಕೊಳ್ಳುತ್ತಾನೆಂತಲೂ ಬರೆದಿದೆಯಲ್ಲ. ಆದರೆ 94ನೇ ಕೀರ್ತನೆಯಲ್ಲಿ ಓದಿದೆವು, ಮನುಷ್ಯರು ಯೋಚನೆಗಳು ಉಸಿರಿ ಎಂದು ದೇವರು ತಿಳಿದುಕೊಳ್ಳುತ್ತಾನೆ. ಆ ಮನುಷ್ಯರು ಜ್ಞಾನಿಗಳಾಗಿರ್ಬೋದು ಪ್ರೇರೆ, ಪಂಡಿತರಾಗಿರ್ಬೋದು, ಮೌನಾರ್ಕರಾಗಿರ್ಬೋದು, ಬಹುಭಾಷಾ ಪಂಡಿತರಾಗಿರ್ಬೋದು, ಅನೇಕ ನೈಪುಣ್ಯತೆ, ಪ್ರವೀಣತೆ, ಅನೇಕ ವಿದ್ಯೆ, ವಿಚಿತ್ರ ಕೈಗಾರಿಕೆ ಕೆಲಸದವರಾಗಿರ್ಬೋದು, ಎಲ್ಲ ರೀತಿಯ ದೈವತ್ವಗಳು ಎನ್ನುವಂಥ ಜ್ಞಾನ ಕೂಡ ಆಗಿರ್ಬೋದು. ಆ ಎಲ್ಲ ಜ್ಞಾನ ಯೋಚನೆಗಳು ನಿಷ್ಫಲವಾದವುಗಳೆಂದು ದೇವರು ತಿಳ್ಕೊಳ್ತಾನಂತ ಪ್ರೇರೆ. ಹೌದು, 21ನೇ ವಾಕ್ಯ, ಆದ ಕಾರಣ ಬರೆದದೆ ಪರಿಶುದ್ಧ ಗ್ರಂಥದಲ್ಲಿ. ಆದ ಕಾರಣ 21ನೇ ವಾಕ್ಯ, 21st ವರ್ಡ್, ಚಾಪ್ಟರ್ 3 1 ಕೊರಿಂಥಿ 21 ವರ್ಡ್. ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರೂ ಹಿಗ್ಗದಿರಲಿ. ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರು ಹಿಗ್ಗಬಾರ್ದಂತಾರೆ. ಯಾವ ಕಾರಣ? ಮನುಷ್ಯನು ಆಲೋಚನೆ ಉಸಿರು ಎಂದು ದೇವರು ತಿಳಿದುಕೊಳ್ಳುತ್ತಾನೆ. ಆದ ಕಾರಣ ಅವನು ಉಸಿರು ಹೋಗುತ್ತಿಲ್ಲ, ಅವನ ಆಲೋಚನೆಗಳು ಮಣ್ಣು ಪಾಲಾಗುತ್ತವೆ. ದೈವಲೋಕಕ್ಕೆ ಆತನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ದೇವರ ವಾಕ್ಯದಿಂದ ಹೊರಡುವ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯ ಬದುಕುತ್ತಾನೆ, ಅನೇಕರನ್ನು ಬದುಕಿಸುತ್ತಾನೆ. ಹೌದು ಪ್ರೇರಿ, ಪರಿಶುದ್ಧರನ್ನು ನೀತಿವಂತರನ್ನಾಗಿಸುತ್ತಾನೆ, ದೈವ ಮಕ್ಕಳನ್ನಾಗಿಸುತ್ತಾನೆ, ಕತ್ತಲಿಂದ ಬಿಡಿಸಿ ಬೆಳಕಿಗೆ ಸೇರಿಸುತ್ತಾನೆ, ಅಶುದ್ಧತೆಯಿಂದ ಬಿಡಿಸಿ ಪರಿಶುದ್ಧತೆಗೆ ಸೇರಿಸುತ್ತಾನೆ ಪ್ರೇರಿ, ಅಶಾಂತಿಯಿಂದ ಬಿಡಿಸಿ ಶಾಂತಿಗೆ, ದ್ವೇಷದಿಂದ ಬಿಡಿಸಿ ಪ್ರೀತಿಗೆ, ಅನಾರೋಗ್ಯದಿಂದ ಬಿಡಿಸಿ ಆರೋಗ್ಯಕ್ಕೆ, ಪ್ರೇರಿ, ಅಕ್ರಮ ಜೀವಿತದಿಂದ ಬಿಡಿಸಿ ಕ್ರಮಕ್ಕೆ, ಅವಿವೇಕ ಹೃದಯದಿಂದ ವಿವೇಕ ಹೃದಯಕ್ಕೆ ತಿರುಗಿಸುತ್ತಾರೆ. ಯಾರು? ದೇವರ ಬಾಯಿಂದ ಹೊರಡುವ ಮಾತುಗಳನ್ನು ಅಥವಾ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುವರು, ಆತನ ಮಾತುಗಳನ್ನು ಪ್ರೀತಿಸಿ ಆತನ ಪ್ರಕಾರ ನಡೆಯುವವರು. ಹೀಗೆ ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರು ಹಿಗ್ಗೋದಿರಲಿ. ಆದರೆ ಯೇಸುವನ್ನು ವಿಶ್ವಾಸದೆ, ದೇವರ ಮಾತುಗಳನ್ನು ಓದಿ ಅದರ ಪ್ರಕಾರ ನಡೆಯದೆ, ಯೇಸುವೆ ಸತ್ಯ ದೇವರು, ನಿತ್ಯ ಜೀವೆಂದು ದೇವರು ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ, ಲೋಕದಲ್ಲಿರುವ ಮನುಷ್ಯರನ್ನು ಪ್ರೀತಿಸಿ, ಯಾರೊಬ್ಬರು ತಮ್ಮ ಸ್ವಂತ ಆದಿಯನ್ನು ಹಿಡಿದುಕೊಂಡು ನರಕಕ್ಕೆ ಹೋಗಬಾರದು. ಈ ಲೋಕದಲ್ಲಿರುವುದೆಲ್ಲ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಣಡಂಬ, ಇವು ದೇವರಿಂದ ಹುಟ್ಟದೆ ಲೋಕದಿಂದಲೇ ಹುಟ್ಟಿವೆ. ಲೋಕವು ಅದರ ಆಸೆ ಗತಿಸಿ ಹೋಗುತ್ತದೆ. ಲೋಕದ ಜ್ಞಾನ ಹೆಚ್ಚಾದರೆ ಮಣ್ಣಿಗೆ ಸಂಬಂಧಪಡುತ್ತದೆ, ಹೆಚ್ಚಾದರೆ ಆ ಮಣ್ಣಿನ ಜ್ಞಾನ ದೆವ್ವಗಳಿಗೆ ಸಂಬಂಧಪಡುತ್ತದೆ. ಅದರಿಂದ ಗತಿಸಿ ಹೋಗುವ ಜ್ಞಾನದ ಕಡೆಗೆ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರು ಹಿಗ್ಗದಿರಲಿ. ಯಾಕಂದರೆ
22ನೇ ವಾಕ್ಯ, ಸಮಸ್ತವು ನಿಮ್ಮದು, ಪೌಲನಾಗಲಿ ಅಪೊಲ್ಲೋಸನಾಗಲಿ ಕೇಫನಾಗಲಿ, ಲೋಕವಾಗಲಿ ಜೀವವಾಗಲಿ ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಸಮಸ್ತವು ನಿಮ್ಮದೇ. ನೀವಂತೂ ಕ್ರಿಸ್ತನವರು, ಕ್ರಿಸ್ತನು ದೇವರ ಕಡೆಯಾತನು, ಹೌದು ದೇವರು ಕುಮಾರ, ಹೌದು ಪ್ರಿಯ. ಹೀಗೆ ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ದೇವರು ತಿಳಿದುಕೊಳ್ಳುತ್ತಾನೆ ಅಂತ ಬರೆದಿದೆ ಪ್ರಿಯರೇ. ಅದರಿಂದ ದೇವರನ್ನು ವಿಶ್ವಾಸದ, ಯೇಸುವನ್ನು ವಿಶ್ವಾಸದ ಅಥವಾ ಯೇಸುವನ್ನು ವಿಶ್ವಾಸಿಸರು ಕೂಡ ನಾನೇ ಜ್ಞಾನಿ ಎಂದು ಹೇಳಿಕೊಳ್ಳುವವರ ಅವರು ನಿಷ್ಫಲವಾದವುಗಳು ಪ್ರೇರ. ಅವರು ಯೇಸುವೆ ಜ್ಞಾನ, ಯೇಸುವೆ ಸರ್ವಜ್ಞಾನ, ಸುಜ್ಞಾನ, ಮಹಾಜ್ಞಾನ, ದೈವಜ್ಞಾನ, ಆತ್ಮಜ್ಞಾನ ಎಂದು ಯೇಸುವನ್ನೇ ತೋರಿಸಬೇಕು. ಯೇಸುವನ್ನು ಎಷ್ಟು ವಿಶ್ವಾಸಿದವರು ಕೂಡ ನನ್ನಂತೆ ಆಗಬೇಡ, ಯೇಸುವಿನಂತೆ ಆಗು ಎಂದು ಎಷ್ಟು ದೊಡ್ಡ ಭಕ್ತನು ಕೂಡ ಹೇಳಬೇಕಾಗಿದೆ. ಯೇಸುವನ್ನು ವಿಶ್ವಾಸಿಸಿದ ಯಾವ ಭಕ್ತನಾದರೂ ತನಗೆ ಉಂಟಾದ ಜ್ಞಾನದಲ್ಲಿ ಹೆಚ್ಚಳ ಪಡೆದೆ ದೇವರಲ್ಲೇ ಹೆಚ್ಚಳ ಪಡಬೇಕೆಂದು ವಾಕ್ಯ ಹೇಳುತ್ತಿದೆ. ಹೀಗೆ ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದಲೂ ದೇವರು ತಿಳಿದುಕೊಳ್ಳುತ್ತಾನೆ ಅಂತ ಬರೆದಿದೆ. ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರೂ ಹಿಗ್ಗಬಾರದು. ಮನುಷ್ಯ ಮಾತ್ರದವರಂದ್ರೆ ಮನುಷ್ಯರು ಮೂಗಿನಲ್ಲಿ ಉಸಿರು ಮಾತ್ರದವರು, ಮನುಷ್ಯರು ಆಲೋಚನೆಗಳು ಉಸಿರೇ ಮಾತ್ರದವರು, ಹೌದು. ಹೀಗೆ ಆ ಮನುಷ್ಯ ಮಾತ್ರದವ್ರ ವಿಷಯದಲ್ಲಿ ಯಾರು ಹಿಗ್ಗಬಾರದು. ದೇವರ ಮಾತಿನ ವಿಷಯದಲ್ಲಿ, ದೇವರ ವಾಕ್ಯವಾದ ಪರಿಶುದ್ಧ ಗ್ರಂಥ ವಿಷಯದಲ್ಲಿ ಯೇಸು ಪರಲೋಕದಿಂದ ಸಿಂಹಾಸನ ಬಿಟ್ಟು ದೇವರ ಪದವಿಯನ್ನು ಬಿಟ್ಟು ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ತನ್ನನ್ನೇ ಬರಿದು ಮಾಡಿಕೊಂಡು ಮತ್ತು ಪಾಪ ನಿಮಿತ್ತ ಗಾಯಗೊಂಡು ರಕ್ತ ಸುರಿಸಿ ಸಮಾಧಿಯಾಗಿ ನಮ್ಮ ಸ್ಥಳದಲ್ಲಿ ನಮ್ಮ ಪಾಪ ಶಿಕ್ಷೆ ತಾನು ಹೊತ್ತು ಅವುಗಳನ್ನು ಸಮಾಧಿ ಮಾಡಿ ಪಾಪ ಇಲ್ಲದಾತನಾಗಿ ಪರಿಶುದ್ಧ ದೇವಕುಮಾರನೇ ಎದ್ದಿದ್ದಾನೆ ಪ್ರೇರೆ. ಹೀಗೆ ಆತನ ವಿಷಯದಲ್ಲಿ ನಾವು ಹಿಗ್ಗಬೇಕಾಗಿದೆ, ಹೌದು. ಹೀಗೆ ಹಿಗ್ಗಿದ್ರೆ ಸಮಸ್ತವು ನಮ್ಮದಾಗುತ್ತದೆ. ಪೌಲನು ಅಪೊಲ್ಲೋಸನಾಗಲಿ ಕೇಫನಾಗಲಿ, ಲೋಕವಾಗಲಿ, ಪೌಲ ಅಪೊಲ್ಲೋಸ ಕೇಫ, ಪೌಲನವರು ಅಪೊಲ್ಲೋಸನವರು ಕೇಫನವರು ಎಂದು ಅಂದಿನ ವಿಶ್ವಾಸಿ ಸಮಾಜ ಒಂದು ಗುಂಪಾಗಿ ವರ್ತಿಸುತ್ತಿತ್ತು. ದೇವರ ಕುಮಾರ ಎಲ್ಲರ ಮಾನವರ ಪಾಪ ಪರಿಹಾರಕ್ಕಾಗಿ ಪ್ರಾಣ ಕೊಟ್ಟು ಪ್ರೀತಿಸಿದ ಆತನ ಕುರಿತು ಹೆಚ್ಚಾಗಿ ಮಾತನಾಡದೆ, ಪ್ರೀತಿಸದೆ ಆತನ ಸೇವಕರ ವಿಷಯದಲ್ಲಿ ಹೆಚ್ಚಳ ಪಡುವವರಾಗಿದ್ದರು. ಅವರಿಗೆ ಹೇಳುತ್ತಿದ್ದಾನೆ ಪೌಲನು, ಮನುಷ್ಯ ಮಾತ್ರದವರಾದ ನನ್ನ ಆಗಲಿ ಪೇತ್ರನಾದ ಆತನ ಕುರಿತಾಗಲಿ ಹಿಗ್ಗಬಾರದು. ಮತ್ತು ಈ ಲೋಕದ ಜ್ಞಾನಿಗಳು ನಿಷ್ಫಲವಾದವು ಜ್ಞಾನ, ಅವುಗಳ ಕುರಿತು ಹಿಗ್ಗಬಾರದು ಮನುಷ್ಯ ಮಾತ್ರದವರಲ್ಲಿ. ಯಾಕಂದರೆ ಯೇಸುವನ್ನು ಪ್ರೀತಿಸಿದ ಸುವಾರ್ತೆಯಲ್ಲಿ ವಿಶ್ವಾಸವಿಟ್ಟ ದೇವರ ಸಾಧನಗಳಾದ ದೇವರ ಕಾರ್ಯದಲ್ಲಿ ನೀವು ಉದ್ಯೋಗಿಗಳಾದ ಮಕ್ಕಳಾದ ನಿಮ್ಮದು ಸಮಸ್ತವು, ಪೌಲನಾಗಲಿ ಅಪೊಲ್ಲೋಸನಾಗಲಿ ಕೇಫನಾಗಲಿ, ಲೋಕವಾಗಲಿ ಜೀವವಾಗಲಿ, ಆದರೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಹಿಗ್ಗದೇ ಇರುವಾಗ ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ದೇವರು ಬರೆಸಿದ್ದಾನೆ ಎಂದು ನಾವು ಹೃದಯದಲ್ಲಿ ವಿಶ್ವಾಸಿಸಿದಾಗ ಇದರ ಮುಖಾಂತರ ಲೋಕ, ಮರಣ, ಜೀವ, ಈಗಿನ ಸಂಗತಿ, ಮುಂದಣ ಸಂಗತಿ ಸಮಸ್ತ ನಮ್ಮದಂತ ಪ್ರೇರೆ. ಮತ್ತು ನಾವು ಕ್ರಿಸ್ತೇಸುವಿನವರು, ಕ್ರಿಸ್ತೇಸು ದೇವರ ಕಡೆಯಾತನು. ಹೀಗೆ ಮನುಷ್ಯರ ಯೋಚನೆಗಳು ಉಸಿರೇ, ಅವು ತ್ರಾಸಿನಲ್ಲಿ ತೂಗಲು ಅವು ಯಾವ ಗಣನೆಗೂ ಬರುವುದಿಲ್ಲ ಪ್ರೇರೆ, ಹೌದು, ವೇಟ್ಲೆಸ್. ಹೀಗೆ ದೇವರು ತಿಳಿದುಕೊಳ್ಳುತ್ತಾನೆ ಮನುಷ್ಯರ ಯೋಚನೆಗಳು ಉಸಿರೇ ಎಂದು. ಇನ್ನೊಂದು ವಾಕ್ಯ ನೋಡೋದಾದರೆ ಅದೇ ಕೊರಿಂಥ 1ನೇ ಪತ್ರಿಕೆ 3ನೇ ಅಧ್ಯಾಯ 4-6ನೇ ವಾಕ್ಯ ಪ್ರೇರೆ. 1 Corinthians chapter 3 verse 4 to 6th word. ಇಲ್ಲಿ ಓದೋದಾದರೆ, ಒಬ್ಬನು ನಾನು ಪೌಲನವನು ಎಂದು, ಮತ್ತೊಬ್ಬನು ನಾನು ಅಪೊಲ್ಲೋಸನವನು ಎಂದು,
ಹೇಳುತ್ತಿರುವಾಗ ನೀವು ಕೇವಲ ನರಪ್ರಾಣಿಗಳಾಗಿದ್ದೀರಷ್ಟೇ ಅಲ್ಲವೇ? ಏನಂತ ಪ್ರಿಯರೇ, ಕೊರಿಂಥ 1ನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡೋದಾದರೆ, ಒಬ್ಬನು ನಾನು ಅಪೊಲ್ಲೋಸನ ಕಡೆಯವನು, ಪೌಲನ ಕಡೆಯವನು ಒಬ್ಬನು ಎಂದು ಹೇಳುತ್ತಿದ್ದಾರಂತೆ. ಹೀಗೆ ನೀವು ಹೇಳುತ್ತಿರುವಾಗ ನೀವು ಕೇವಲ ನರಪ್ರಾಣಿಗಳಂತ ಪ್ರಿಯರೇ. ಹೌದು, ನಾವು ಕ್ಯಾಥಲಿಕ್ ಅವರು, ನಾವು ಮೆಥಡಿಸ್ಟ್ ಅವರು, ನಾವು ಪೆಂತಕೋಸ್ಟ್ ಅವರು, ನಾವು ಬ್ರದರ್ನ ಕಡೆಯವರು, ನಾವು IPCSI ಅವರು, ನಾವು ಅಗಾಪೆ ಅವರು, ನಾವು ಅಸೆಂಬ್ಲಿಯವರು ಇಲ್ಲ ಪ್ರಿಯರೇ. ಹೀಗೆ ನಾವು ನಡೆದುಕೊಳ್ಳೋದಾದರೆ ನಾವು ಕೇವಲ ನರಪ್ರಾಣಿಗಳಂತ. ಯಾಕಂದರೆ ಮುಂದೆ ನೋಡ್ತೇವೆ 5ನೇ ವಾಕ್ಯ, 1ನೇ ಕೊರಿಂಥ 3ನೇ ಅಧ್ಯಾಯ 5ನೇ ವಾಕ್ಯ, ಪೀಠಿಕೆ. ಸುವಾರ್ತೆಯನ್ನು ಸಾರುವವರು ದೇವರ ಕೈಯಲ್ಲಿ ಬರೀ ಸಾಧನಗಳಷ್ಟೇ, ಕಾರ್ಯಕರ್ತನು ದೇವರೇ. ಆದರೆ ಅಪೊಲ್ಲೋಸ್ ಆಗಲಿ, ಪೌಲ ಆಗಲಿ, ಪೇತ್ರ ಆಗಲಿ, ಯಾರೇ ಆಗಲಿ, ಇವರು ಸುವಾರ್ತೆ ಸಾರುವವರು ದೇವರ ಕೈಯಲ್ಲಿ ಬರೀ ಸಾಧನಗಳಷ್ಟೇ, ಕಾರ್ಯಕರ್ತ ದೇವರೇ. ನಾವು ಕಾರ್ಯಕರ್ತನನ್ನು ನೋಡಬೇಕು. ಹೌದ್ರಿ. ಹೀಗೆ ಯಾವುದೇ ವಾಹನವನ್ನು ಚಲಿಸುವಾಗ ವಾಹನ ನಡೆಸುವವನು ಮುಖ್ಯ ವಾಹನಕ್ಕಿಂತ. ಹೌದ್ರಿ. ಹೀಗೆ 5ನೇ ವಾಕ್ಯ. ಹಾಗಾದರೆ ಅಪೊಲ್ಲೋಸನು ಏನು, ಪೌಲನು ಏನು? ಅವರು ಸೇವಕರು. ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವವರಾದಿರಿ. ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ಏನು ಪ್ರೇರಲ್ಲಿ? ಸುವಾರ್ತೆ ಸಾರುವವರು ದೇವರ ಕೈಯಲ್ಲಿ ಬರೀ ಸಾಧನಗಳಷ್ಟೇ, ಕಾರ್ಯಕರ್ತ ದೇವರೇ ಅಂತ. ಹೌದು. ಹಾಗಾದರೆ ಅಪೊಲ್ಲೋಸನು ಏನು? ದೇವರೇ ಕಾರ್ಯ ಸಾಧಿಸುವಾಗ. ಹಾಗಾದರೆ ಪೌಲನು ಏನು? ದೇವರೇ ಕೈಯಲ್ಲಿ ಬರೀ ಸಾಧನಗಳಾಗಿರುವಾಗ. ಅವರು ಸೇವಕರು. ಅವರ ಮುಖಾಂತರ ನಾವು ನಂಬುವವರಾದೆವು. ಹೌದು. ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ಪೌಲನು ಸಸಿಯನ್ನು ನೆಟ್ಟನು, ಅಪೊಲ್ಲೋಸನು ನೀರು ಒಯ್ದನು. 6ನೇ ವಾಕ್ಯ. ಪೌಲ ಸಸಿಯನ್ನು ನೆಟ್ಟನಂತ ಪ್ರೇರೆ, ವಾಕ್ಯವೆಂಬ ಬೀಜವನ್ನು. ಅಪೊಲ್ಲೋಸ ಅಥವಾ ಪೇತ್ರ ನೀರು ಒಯ್ದನಂತ. ಆದರೆ ಬೆಳೆಸುತ್ತಾ ಬಂದವನು ದೇವರು. ಬೆಳೆಸುತ್ತಾ ಬಂದವರು ದೇವರು. ಇವರು ನನ್ನ ಶಿಷ್ಯ, ಇವರು ನಮ್ಮಲ್ಲೇ ದೀಕ್ಷಾಂತ ತೆಗೆದುಕೊಂಡರು. ನಾವೇ ಆತ್ಮೀಯತೆಯಲ್ಲಿ ಇವರನ್ನು ಬೆಳೆಸಿದ್ದು. ಇದೆಲ್ಲ ಇಲ್ಲ ಪ್ರೇರೆ. ಸುವಾರ್ತೆಯನ್ನು ಸಾರೋರು ದೇವರ ಕೈಯಲ್ಲಿ ಬರೀ ಸಾಧನಗಳಷ್ಟೇ, ಕಾರ್ಯಕರ್ತ ದೇವರು. ದೇವರು ಮಾಡಿದ್ದು ನಾನಲ್ಲ ಎನ್ನಬೇಕು ಪ್ರೇರೆ. ಅದು ನಿಜವಾದ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಸುವವರ ದೇವರು, ಸೇವಕ, ದೇವ ಸಭೆಯ ಲಕ್ಷಣ. ಹೀಗೆ ಪೌಲನು ಸಸಿ ನೆಟ್ಟ ಪ್ರೇರೆ, ವಾಕ್ಯವನ್ನು ಬಿತ್ತಿದ. ಅಪೊಲ್ಲೋಸ ನೀರು ಒಯ್ದ, ಪರಿಶುದ್ಧಾತ್ಮ ಇಳಿದು ಬರುವಂತೆ ಪ್ರಾರ್ಥಿಸಿದ. ಆದರೆ ಬೆಳೆಸುತ್ತಾ ಬಂದವರು ದೇವರು. ಬೆಳೆಸುತ್ತಾ ಬಂದಾತ ದೇವರು ಪ್ರೇರೆ. ಹೀಗೆ 7ನೇ ವಾಕ್ಯ, 7th ವರ್ಡ್, 1 Corinthians chapter 3 verse 7th ವರ್ಡ್. ಹೀಗಿರಲಾಗಿ ನೆಡುವವನಾಗಲಿ ನೀರು ಒಯ್ಯುವವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ಪೌಲ ವಾಕ್ಯವನ್ನು ಬಿತ್ತಿದ್ರು ಕೂಡ, ಪೇತ್ರನು ಪರಿಶುದ್ಧ ಆತ್ಮನ ತುಂಬಿಗೋಸ್ಕರ ಪ್ರಾರ್ಥಿಸಿದ್ರು ಕೂಡ, ನೀರು ಒಯ್ದರೂ ಕೂಡ ಆ ಬೀಜಕ್ಕೆ ಬೆಳೆಸುತ್ತಾ ಬಂದವರು ದೇವರೇ. ಹೌದು. ಹೀಗಿರುವಾಗ ಬಿತ್ತಿದವರು, ನೀರು ಒಯ್ದವರು ವಿಶೇಷವಾದವರಲ್ಲ ಎಂದು, ಬೆಳೆಸುವ ದೇವರೇ ವಿಶೇಷವಾದವನೆಂದು ಹೇಳ್ತಿದ್ದ. ಹೌದು ಪ್ರೇರೆ. ಎಲ್ಲ ಮಹಿಮೆ, ಸ್ತುತಿ, ಘನತೆ ದೇವರಿಗೆ ಸಲ್ಲಬೇಕಾಗಿದೆ. ಆದರೆ ಇಂದು ಅನೇಕ ಸೇವಕರು ತೆಗೆದುಕೊಳ್ತಿದ್ದಾರೆ. ಆದರೆ ಯೇಸು ಹೇಳ್ತಿದ್ದಾನಲ್ಲ ಪ್ರೇರೆ, ಒಂದು ಸಾಮರ್ಥ್ಯ ಮುಖಾಂತರ ಹೇಳಿದ್ದಾನೆ, ದೃಷ್ಟಾಂತದ ಮುಖಾಂತರ. ಒಬ್ಬನಿಗೆ ಇದ್ದಂತ ಪ್ರೇರೆ. ಆತನು ಹೊಲಕ್ಕೆ ಹೋಗಿ ಹಸನು ಮಾಡಿ, ಬಿತ್ತಿ, ಹೊಲ ಕೆಲಸ ಮಾಡಿ ಬಂದು ಮನೆಗೆ ಬಂದ ನಂತರ, ಕುರಿಗಳನ್ನು ಕಾಯ್ದ ಬಂದ ನಂತರ, ಬಂದೆಯಾ, ನನಗೆ ಅಡಿಗೆಯನ್ನು ಸಿದ್ಧ ಮಾಡು, ನಾನು ಊಟ ಮಾಡುವ ತನಕ ನಡುಕಟ್ಟಿಕೊಂಡು ಉಪಚಾರ ಮಾಡು, ನನ್ನ ಅಡಿಗೆ ಊಟ ಮುಗಿಸಿದ ನಂತರ ನೀನು ಮಾಡು ಎಂದು ಹೇಳುತ್ತಾನಲ್ಲವೇ? ಅದರಂತೆಯೇ ನೀವು ಮಾಡಬೇಕಾದದ್ದನ್ನೇ ಮಾಡಿದ್ದೀರಿ. ನೀವು ದಾಸರು ಎಂದು ತಿಳಿದುಕೊಳ್ಳಿರಿ.
ಆದರೆ ಎಷ್ಟು ಸುವಾರ್ತೆ ಹೇಳಿದರು, ಎಷ್ಟು ದೇವರ ಕೈಲಿ ಅದ್ಭುತ ಸಾಧನಗಳಾದರೂ, ಎಷ್ಟು ದೇವರು ಕರ್ತನು ನಿಮ್ಮನ್ನು ಉಪಯೋಗಿಸಿದರು. ನಾವು ಮಾಡಬೇಕಾದ್ದನ್ನೇ ಮಾಡಿದ್ದೇವೆ. ನಾವು ಕೇವಲ ಆಳುಗಳು ಎಂದೇ ತಿಳಿಯಬೇಕಾಗಿದೆ. ಯೇಸು ಹೇಳಿದ ಪ್ರೇರೆ. ಆದರೂ ಕೂಡ ದೇವರ ಮಕ್ಕಳ ಯೇಸುವಿನಲ್ಲಿ ನಾವು, ಹೌದು, ಹೀಗೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುತ್ತಾನೆ ಎಂದು ಇದರ ಅರ್ಥ. ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವುದಾದರೆ ಯೇಸುವಿನ ಮಾತನ್ನು ಬಿಟ್ಟು ದೇವರಿಂದ ತಗ್ಗಿಸಿಕೊಳ್ಳಲ್ಪಡುತ್ತಾನೆ. ಸ್ವರ್ಗ ರಾಜ್ಯದಲ್ಲಿ ಕನಿಷ್ಠನೆಂದು ಪರಿಗಣಿತನಾಗುತ್ತಾನೆ. ಹೌದು, ಹೀಗೆ ವಿಶೇಷವಾದವರು ಬೆಳೆಸುತ್ತಾ ಬಂದ ದೇವರೇ ಪ್ರೇರೆ. ಹೌದು, ನಾವು ನಮ್ಮ ಜೀವಿತದಲ್ಲಿ ಕೇಳಿರುವ ವಾಕ್ಯವನ್ನು ಮತ್ತು ಆ ವಾಕ್ಯದಿಂದ ವಾಕ್ಯ ಪ್ರಕಾರ ನಡೆಯುವಾಗ ಹೊರಡುವ ಪರಿಶುದ್ಧಾತ್ಮ ಅಭಿಷೇಕವನ್ನು ದಯಪಾಲಿಸುವಾತನು, ಬೆಳೆಸುವಾತನು ದೇವರೇ ಪ್ರೇರೆ. ಹೌದು, ನೆಡುವವನು ನೀರು ಒಯ್ಯುವವನು ಒಂದೇ ಆಗಿದ್ದಾರೆ. ಆದರೆ 8ನೇ ವಾಕ್ಯ 8th ವರ್ಡ್, 1 Corinthians chapter 3 verse 8th ವರ್ಡ್, 1 ಕೊರಿಂಥ 3ನೇ ಅಧ್ಯಾಯ 8ನೇ ವಾಕ್ಯ, ನೆಡುವವನು ನೀರು ಒಯ್ಯುವವರು ಒಂದೇ ಆಗಿದ್ದಾರೆ ಅಂತ ಪ್ರೇರೆ. ಆದರೂ ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕಾಗಿ ಕೂಲಿ ದೊರೆಯುವುದು. ನೀನು ವಾಕ್ಯ ಸಾರಿದರೂ ಕೂಡ, ನೀವು ಪರಿಶುದ್ಧಾತ್ಮ ತುಂಬುವುದಕ್ಕೋಸ್ಕರ ಪ್ರಾರ್ಥಿಸಿದ್ರು ಕೂಡ, ದೇವಜನರನ್ನು ಬಲಪಡಿಸಿದ್ರು ಕೂಡ, ದೇವಜನರನ್ನು ವಾಕ್ಯದಲ್ಲಿ ಜ್ಞಾನದಲ್ಲಿ ನಡೆಸಿದರೂ ಕೂಡ, ದೇವರ ಶಕ್ತಿಯಲ್ಲಿ ದುಷ್ಟನ ಅಗ್ನಿಬಾಣಗಳಿಂದ ತಪ್ಪಿಸಲು ದೇವರ ಸನ್ನಿಧಿ ಅವರಿಗೆ ತುಂಬಿ ಹೋದರೂ ಕೂಡ ಪ್ರತಿಯೊಬ್ಬನಿಗೆ ಆದರೂ ಅವನವನ ಕಷ್ಟಕ್ಕೆ ತಕ್ಕಾಗಿ ಕೂಲಿ ದೊರೆಯುತ್ತದೆ. ಬಿತ್ತಿದವರಿಗೆ ಬಿತ್ತಿದ ಕೂಲಿ, ನೀರು ಒಯ್ದವರಿಗೆ ನೀರು ಒಯ್ದ ಕೂಲಿ. ಈ 9ನೇ ವಾಕ್ಯ 1 Corinthians chapter 3 verse 9th ವರ್ಡ್, 1 ಕೊರಿಂಥ 3ನೇ ಅಧ್ಯಾಯ 9ನೇ ವಾಕ್ಯ. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವು ಆಗಿದ್ದೀರಿ. ಹೌದ್ರಿ, ಪೌಲನು, ಅಪೊಲ್ಲೋಸನು, ಪೇತ್ರ ಏನು ಹೇಳುತ್ತಿದ್ದಾರೆ? ಪೌಲ ವಿಶೇಷವಾಗಿ ನಾವು ದೇವರ ಜೊತೆ ಕೆಲಸದವರು ಅಂತ ಪ್ರೇರೆ. ದೇವರೇ ಕೈಯಲ್ಲಿ ಸಾಧನ, ಕಾರ್ಯಕರ್ತ ದೇವರೇ. ನಾವು ದೇವರ ಜೊತೆ ಕೆಲಸದವರು. ದೇವರೇ ನಮ್ಮನ್ನು ಗೈಡ್ ಮಾಡ್ತಿದ್ದಾನೆ. ನಾವು ಸುಮ್ಮನೆ ಆತನಿಂದ ಹೆಲ್ಪರ್ಸ್ ಅಷ್ಟೇ. ಅಗೋಚರನಾದ ದೇವರಿಗೆ ಗೋಚರವಾದ ಸಾಧನಗಳು. ಹೀಗೆ ನಾವು ದೇವರ ಜೊತೆ ಕೆಲಸದವರು. ನೀವು ದೇವರ ಮನೆಯು ಹೊಲ. ಪೌಲ, ಪೇತ್ರ, ಅಪೊಲ್ಲೋಸ ದೇವರ ಜೊತೆ ಕೆಲಸದವರಂತ ಪ್ರೇರೆ. ನಾವು ದೇವರ ಹೊಲವಾಗಿದ್ದೇವಂತ, ದೇವರ ಕಟ್ಟಡವೂ ಆಗಿದ್ದೇವೆ. ಆದರೆ ಎಷ್ಟು ಅದ್ಭುತ! ಹೀಗೆ ಮನುಷ್ಯರು ಆಲೋಚನೆ ಉಸಿರೇ ಎಂದು ದೇವರು ತಿಳಿದುಕೊಳ್ತಾನೆ ಪ್ರೇರೆ. ನಾವು ಇನ್ನು ಮುಂದೆ ವಾಕ್ಯಗಳು ನೋಡೋದಾದರೆ, ಕೊರಿಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 12 ವಾಕ್ಯದಿಂದ 14ನೇ ವಾಕ್ಯವರೆಗೆ. ಇದೇ 1 ಕೊರಿಂಥ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲೇ ನೋಡೋದಾದರೆ, ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು ಇಲ್ಲವೇ, ನಾನು ಅಪೊಲ್ಲೋಸನವನು, ಅಥವಾ ನಾನು ಕೇಫನವನು ಇಲ್ಲವೇ, ನಾನು ಕ್ರಿಸ್ತನವನು 13ನೇ ವಾಕ್ಯ ಎಂದು ಹೇಳಿಕೊಳ್ಳುತ್ತಾನಂತೆ. ಕ್ರಿಸ್ತನು ವಿಭಾಗವಾಗಿದ್ದಾನು 13ನೇ ವಾಕ್ಯ 13th ವರ್ಡ್. ಕ್ರಿಸ್ತನು ವಿಭಾಗವಾಗಿದ್ದಾನು ಇಲ್ಲ. ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲನು. ನೀವು ಪೌಲನ ಹೆಸರಿನ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರು. ಪ್ರೇರೆ. ಹೀಗೆ ಅಲ್ಲಿ ಪೌಲನ್ ಮತ್ತೆ ಹೇಳ್ತಿದ್ದಾನೆ, ನಾನು ಪೌಲನವನು ಅಪೊಲ್ಲೋಸವನು ಅಂತ ನೀವು ಹೇಳಿಕೊಳ್ತಿದ್ದೀರಿ, ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ತಾನಂತೆ. ಕ್ರಿಸ್ತನು ವಿಭಾಗವಾಗಿ ಹೋಗಿದ್ದಾನು. ನಿಮಗೋಸ್ಕರ ಶಿಲುಬೆ ಹಾಕಿಸಿಕೊಂಡವನು ಪೌಲನು. ಪೌಲನ ಹೆಸರು ದೀಕ್ಷಾಸ್ನಾನ ಮಾಡಿಸಿಕೊಂಡಿರು. ಇಲ್ಲ, ಶಿಲುಬೆ ಹಾಕಿಸಲ್ಪಟ್ಟ ಯೇಸು ಕ್ರಿಸ್ತನ ಹೆಸರು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ. ಹೌದು, ಹೀಗೆ ಇನ್ನೂ ಅನೇಕ ವಿಷಯಗಳು ನೋಡ್ಬೋದು ಪ್ರೇರೆ. ನಾವು ಯೆಶಾಯ ಪ್ರವಾದಿ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಅಲ್ಲಿ ಆಲೋಚನೆ ಪರಾಕ್ರಮವನ್ನು ಹುಟ್ಟಿಸುವ ಆತ್ಮ. ಹೌದು ಪ್ರೇರೆ, ಯೆಶಾಯ ಪ್ರವಾದಿ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯ, ಪ್ರಾಫೆಟ್ ಐಸಾಯ ಚಾಪ್ಟರ್ 11 ವರ್ಸ್ 2nd ವರ್ಡ್. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ. ಹೌದು ಪ್ರೇರೆ, ಯೇಸು ಕ್ರಿಸ್ತನ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನೆ ಪರಾಕ್ರಮ ಹುಟ್ಟಿಸುವ ಆತ್ಮ. ಹೌದು ಪ್ರೇರೆ, ಯೇಸು ನಮಗೆ ಆಲೋಚನೆ ಪರಾಕ್ರಮ ಹುಟ್ಟಿಸುತ್ತಾನೆ. ಮನುಷ್ಯರ
ಆಲೋಚನೆ ಬರೀ ಉಸಿರೇ ಪ್ರೇರೆ. ಆದರೆ ಯೇಸುವಿನ ಆಲೋಚನೆ ತೆಗೆದುಕೊಂಡ್ರೆ ಪರಾಕ್ರಮ ಕಾರ್ಯಗಳು ಮಾಡುತ್ತೇವೆ ಅಂತ ಜೀವಿತ, ಜ್ಞಾನದಾಯಕ ಜೀವಿತ, ದೇವರ ಭಯವನ್ನು ಹುಟ್ಟಿಸುವ, ಪರಿಮಳಿಸುವಂತೆ ಮಾಡುವ, ಕಂಡಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ, ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವ, ಸದ್ಧರ್ಮವಾಗಿ ನಿರ್ಣಯಿಸುವ ಜ್ಞಾನ ನೀಡುತ್ತಾನೆ ಪ್ರೇರೆ ಅಂತ ಸರ್ವಶಕ್ತ ಪ್ರಭುವಿಗೆ ಸ್ತೋತ್ರವಾಗಲಿ. ಆ ಮನುಷ್ಯರ ಯೋಚನೆಗಳು ಉಸಿರು ಪ್ರೇರೆ. ಆದರೆ ಯೇಸುವಿನ ಮೇಲಿರುವ, ಯೇಸುವೆ ಆಗಿರುವ ಆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನೆ ಪರಾಕ್ರಮ ಹುಟ್ಟಿಸುವ ಆತ್ಮ ಪ್ರೇರೆ ಯೇಸು ಕ್ರಿಸ್ತನದು ಅಂತ ಆಲೋಚನೆ ಕೊಡುತ್ತಾನೆ. ಅದು ನಿಷ್ಫಲವಾದವುಗಳಲ್ಲ ಎಂದು ದೇವರಿಗೆ ಗೊತ್ತು ಪ್ರೇರೆ. ಹೀಗೆ ಮನುಷ್ಯ ಮಾತ್ರದವರ ವಿಷಯದಲ್ಲಿ ನಾವು ಹಿಗ್ಗಬಾರದು. ಆಲೋಚನೆ ಪರಾಕ್ರಮ ಹುಟ್ಟಿಸುವ, ಜ್ಞಾನ ವಿವೇಕದಾಯಕ ಆತ್ಮವನ್ನು ನೀಡುವ, ದೇವರ ಭಯಭಕ್ತಿಯನ್ನು ಪರಿಮಳಿಸುವಂತೆ ಮಾಡುವ, ಕಂಡಂತೆ ತೀರ್ಪಿಡಬಾರದು, ಕಿವಿಗೆ ಬಿದ್ದಂತೆ ನಿರ್ಣಯಿಸಬಾರದು, ಲೋಕದ ದೀನರಿಗೋಸ್ಕರ, ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪಿಡಬೇಕು. ದೇವರ ಮಾತು ಎಂಬ ದಂಡದಿಂದ ಲೋಕವನ್ನು ದಂಡಿಸಬೇಕು. ದೇವರೇ ದಂಡಿಸುತ್ತಾನೆ. ಆ ಪರಾಕ್ರಮ ಆಲೋಚನೆ ಹುಟ್ಟಿಸುವ ದೇವರ ಆತ್ಮನಾದ, ಎರಡನೇ ಆದಾಮನಾದ, ಜೀವ ಕೊಡುವ ಆತ್ಮನಾದ ಯೇಸು ಕ್ರಿಸ್ತನು. ಹೀಗೆ ಯಾವಾಗ ದೇವರ ವಾಕ್ಯವಾದ ಯೇಸುವಿನ ಆತ್ಮ, ಪರಾಕ್ರಮ ಆತ್ಮ ನಮ್ಮೊಳಗೆ ಪ್ರವೇಶವಾಗುತ್ತದೋ ನಮ್ಮ ಆಲೋಚನೆಗಳು ಫಲದಾಯಕ ಆಗುತ್ತವೆ ಪ್ರೇರೆ. ಅದ್ಭುತ ಪರಾಕ್ರಮ ಹುಟ್ಟಿಸುತ್ತದೆ, ಪರಿಮಳಿಸುವಂತೆ ಮಾಡುತ್ತದೆ, ದೇವರ ಕಡೆಗೆ ಆಕರ್ಷಿಸುತ್ತದೆ, ಅನೇಕರನ್ನು ಜ್ಞಾನ ವಿವೇಕ ನೀಡುತ್ತದೆ, ದೂರದೃಷ್ಟಿ, ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ, ಲೋಕದ ದೀನರಿಗೋಸ್ಕರ ಬಡವರಿಗೆ ನ್ಯಾಯವಾಗಿ ತೀರ್ಪಿಡುತ್ತೇವೆ. ಪ್ರೇರೆ ಹೀಗೆ ನಾವು ಅದೇ ಯೆಶಾಯ ಪ್ರವಾದಿ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ನಮಗೆ ಮಗುವೊಂದು ಹುಟ್ಟಿತು, ವರದ ಮಗನು ನಮಗೆ ದೊರಕಿದನು, ಆತನ ಬಾಹುವಿನ ಮೇಲಿದೆ ರಾಜ್ಯಾಡಳಿತ, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು. ಹೌದು ಪ್ರೇರೆ, ವರದ ಮಗನು, ಆತನ ಬಾಹುವಿನ ಮೇಲಿದೆ ಆಡಳಿತ. ದೇವರು ತನ್ನ ಸ್ವರೂಪದಲ್ಲಿ ಕಳಿಸಿದ ದೇವರ ಸ್ವರವಾದ ಯೇಸು ಕ್ರಿಸ್ತನು, ಕೃಪೆ ಸತ್ಯ ಸಂಪೂರ್ಣನಾದ ಆತನು, ಪರಿಪೂರ್ಣ ಮನುಷ್ಯ, ಪರಿಪೂರ್ಣ ದೇವರು, ಅಪೂರ್ಣ ಮನುಷ್ಯ ಆದ ನಮ್ಮನ್ನು ಪರಿಪೂರ್ಣ ಮನುಷ್ಯನಾಗಿ, ಪರಿಪೂರ್ಣ ದೇವರ ಮಕ್ಕಳನ್ನಾಗಿ ಮಾರ್ಪಡಿಸಲು ಆತನ ಬಾಹುವಿನ ಮೇಲೆ ರಾಜ್ಯ ಆಡಳಿತ ತೆಗೆದುಕೊಂಡು ಬಂದಿದ್ದಾನೆ ಪ್ರೇರೆ. ಅದ್ಭುತ ಸ್ವರೂಪನಾದ ಆತನು ಆಲೋಚನೆ ಕರ್ತನಾಗಿದ್ದಾನೆ ಪ್ರೇರೆ. ಆಲೋಚನೆಗಳಿಗೆಲ್ಲ ತಂದೆಯಾಗಿದ್ದಾನೆ. ಹೀಗೆ ಮನುಷ್ಯರಾದ ನಮ್ಮ ಯೋಚನೆಗಳು ಉಸಿರೇ ಆಗಿವೆ ಎಂದು, ನಾಶನಕರವಾಗಿವೆ, ಇಂದಿಲ್ಲ ನಾಳೆ ಸೈತಾನನ ಕಣ್ಣಿನಾಶ, ಶರೀರದಾಶೆ, ಬದುಕುವ ಡಂಬ ಹುಚ್ಚು ಹೊಳೆಯಲಿ ಕೊಚ್ಚಿಕೊಂಡು ಹೋಗುತ್ತದೆ ಎಂದು ತಿಳಿದ ದೇವರು ಅದ್ಭುತ ಸ್ವರೂಪನಾಗಿ ಆಲೋಚನೆ ನೀಡುವ ತಂದೆಯಾಗಿ ಬಂದಿದ್ದಾನೆ ಪ್ರೇರೆ. ಆ ನಿಷ್ಫಲ ಆಗುವಂಥ ಆಲೋಚನೆ ಸಫಲವಾಗುವಂಥ ಆಲೋಚನೆ ನೀಡಲು ಬಂದಿದ್ದಾನೆ. ದೇವರ ವಿಷಯದಲ್ಲಿ ಹಿಗ್ಗುವ, ಹೆಚ್ಚಳ ಪಡುವ ಆಲೋಚನೆ ನೀಡಲು ಬಂದಿದ್ದಾನೆ. ದೇವರ ಭಯಭಕ್ತಿಯನ್ನು ಪರಿಮಳಿಸುವಂತೆ ಮಾಡುವ ಆಲೋಚನೆ ನೀಡಲು ಬಂದಿದ್ದಾನೆ. ಜ್ಞಾನ ವಿವೇಕದಾಯಕ ಆತ್ಮ ನೀಡಲು ಬಂದಿದ್ದಾನೆ. ಹೌದು ಪ್ರೇರೆ, ದೇವರ ಭಯ ಹುಟ್ಟಿಸುವ ಆತ್ಮನಾಗಿ ಬಂದಿದ್ದಾನೆ. ಶಕ್ತಿ ಸಮಾಲೋಚನೆ ನೀಡುವ, ಆಲೋಚನೆ ನೀಡುವ ಆತ್ಮವಾಗಿ ಇಳಿದು ಬಂದಿದ್ದಾನೆ. ಹೀಗೆ ಮನುಷ್ಯನ ಯೋಚನೆಗಳು ಉಸಿರೇ ಎಂದು ದೇವರು ಯೆಹೋವನು ತಿಳಿದುಕೊಳ್ತಾನೆ ಪ್ರೇರೆ. ಆದರೆ ನಾವು ಆಲೋಚನಾಕರ್ತನಾದ ಯೇಸುವಿನಲ್ಲಿ ವಿಶ್ವಾಸವಿಟ್ಟಾಗ ನಮ್ಮ ಯೋಚನೆಗಳು ದೇವರ ಯೋಚನೆಗಳಾಗುತ್ತವೆ, ಸಫಲವಾಗುತ್ತವೆ ಪ್ರೇರೆ. ದೇವರು ನಮ್ಮ ಕುರಿತು ಒಂದು ಯೋಜನೆ ಇಟ್ಟುಕೊಂಡಿದ್ದಾನೆ. ಯೆರೆಮೀಯ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯ, ಪ್ರಾಫೆಟ್ ಜೆರೆಮಯ ಚಾಪ್ಟರ್ 29 ವರ್ಸ್ 11th ವರ್ಡ್. ದೇವರು ನಮ್ಮ ಕುರಿತು ಒಂದು ಯೋಜನೆ ಇದೆ. ಆ ಯೋಜನೆ ನಮ್ಮ ನಾಶನಕ್ಕಾಗಿ ಅಲ್ಲ, ನಮ್ಮ ಹಿತಕ್ಕಾಗಿ, ಒಳಿತಿಗಾಗಿ. ನಿಮಗೆ ಇಂಥ ಗತಿ ಬರಲಿ ಅಂತಲ್ಲ, ನಿರೀಕ್ಷೆ ಇರಲಿ ಎಂದೇ ನಿಮ್ಮ ಕುರಿತು ನಾನು ಮಾಡಿಕೊಳ್ಳುವ ಆಲೋಚನೆಗಳು ನನಗೇ ಗೊತ್ತಿವೆ ಎಂದು ಹೇಳುತ್ತಿದ್ದಾನೆ ದೇವರು. ಹೌದ್ರಿ, ದೇವರು ನಮ್ಮ ಕುರಿತು ಇಟ್ಟ ಆಲೋಚನೆಗಳು ದೇವರಿಗೆ ಗೊತ್ತಂತ ನಮಗೆ ಗೊತ್ತಾಗಬೇಕಾದ್ರೆ ನಾವು ದೇವರ ವಾಕ್ಯ ಓದಬೇಕಾಗಿದೆ,
ನಮ್ಮ ಕುರಿತು ದೇವರ ಆಲೋಚನೆ ಯೋಚನೆ ಸಮುದ್ರ ತೀರದ ಮರಳಿನಷ್ಟು ಅಸಂಖ್ಯಾತವಾಗಿದೆ. ಲೆಕ್ಕಿಸಲು ಹೋದರೆ ಅವು ಗಣನೆಗೆ ಬಾರದವುಗಳು. ಆಶ್ಚರ್ಯವಾಗಿದೆ. ಹೀಗೆ ದೇವರು ನಮ್ಮ ತಲೆ ಕೂದಲು ಒಂದು ಬಿದ್ದರೂ ಕೂಡ ಲೆಕ್ಕ ತೆಗೆದುಕೊಳ್ತಾನೆ ಪ್ರೇರೆ, ಒಂದು ಬೆಳೆದರೂ ಕೂಡ ಲೆಕ್ಕ ತೆಗೆದುಕೊಳ್ತಾನೆ ಎಂದು ಹೇಳ್ತಿದ್ದಾನೆ. ಹೌದು, ಮಾರ್ಕೆಟ್ನಲ್ಲಿ ಬಜಾರ್ನಲ್ಲಿ ಒಂದು ಪಕ್ಷಿ ನೆಲಕ್ಕೆ ಬಿದ್ದರೂ ಅಥವಾ ಮಾರಾಟಕ್ಕೆ ಹೋದರೂ ಕೂಡ ದೇವರ ಅಪ್ಪಣೆಯಿಂದಲೇ ಇಲ್ಲದೆ ನಡೆಯುವುದಿಲ್ಲ. ಒಂದು ಹುಲ್ಲು ಕಡ್ಡಿ ಅಡಾಡಿದರೂ ಕೂಡ ದೇವರ ಅಪ್ಪಣೆ ಪ್ರೇರೆ. ಹೀಗೆ ದೇವರ ಮಹಿಮೆ ಇಡೀ ಭೂಮಂಡಲವೆಲ್ಲ ತುಂಬಿಕೊಂಡಿದೆ ಪ್ರೇರೆ. ಭೂಮಿಯು ಅದರ ಸಮಸ್ತವು ಯೆಹೋವನದೇ, ಯೇಸು ಕ್ರಿಸ್ತನದೇ. ಭೂಮಿಯಲ್ಲಿ ಸ್ವರ್ಗದಲ್ಲಿ ಸರ್ವಾಧಿಕಾರ ನನಗೆ ಕೊಡಲಾಗಿದೆ. ಆದುದರಿಂದ ನಾನು ನಿಮಗೆ ಆಜ್ಞಾಪಿಸಿದವುಗಳನ್ನು ಕೈಗೊಳ್ಳಿರಿ, ಕೈಗೊಳ್ಳುವಂತೆ ಬೋಧಿಸಿರಿ. ಇಗೋ, ತಂದೆ ವಾಗ್ದಾನ ಮಾಡಿದ ಸ್ವರ್ಗದ ಶಕ್ತಿಯನ್ನು ನಿಮ್ಮ ಮೇಲೆ ಕಳುಹಿಸುವವರೆಗೂ ಕಾದುಕೊಂಡಿರಿ ಇದೇ ಪಟ್ಟಣದಲ್ಲಿ ಎಂದು ಆಜ್ಞೆ ಮಾಡಿ ಆಶೀರ್ವದಿಸಿ ಹೊರಟು ಹೋದ ಪ್ರೇರೆ. ಅದರಂತೆ ಪಂಚಶತಂದಿಯಂದಂದು ತಂದೆ ಯೇಸು ಕ್ರಿಸ್ತನ ಮಗನ ನಾಮದಲ್ಲಿ ವಾಗ್ದಾನ ಮಾಡಿದ ಸ್ವರ್ಗಶಕ್ತಿಯಾದ ಪರಿಶುದ್ಧಾತ್ಮ ಇಳಿದು ಬಂದ ಅವರೆಲ್ಲರೂ ದೇವರ ಸರ್ವಶಕ್ತಿ ಪ್ರೀತಿಯಿಂದ ಜ್ಞಾನದಿಂದ ತುಂಬಿಕೊಂಡರು ಪ್ರೇರೆ. ವಿಶ್ವದಲ್ಲಿ ಆತನಿಗೆ ಸಾಕ್ಷಿಗಳಾದರು. ಹೀಗೆ ದೇವರು ನಮಗೆ ದಯಪಾಲಿಸಿದ ಆತ್ಮ ಹೇಳಿತನದ ಆತ್ಮ ಅಲ್ಲ ಪ್ರೇರೆ, ದೈವಿಕ ಶಕ್ತಿ, ಜ್ಞಾನ, ಸಂಯಮವನ್ನು, ಪ್ರೀತಿಯನ್ನು ಉಂಟು ಮಾಡುವ ಆತ್ಮ. ಹೀಗೆ ಮನುಷ್ಯರ ಯೋಚನೆಗಳು ಬರೀ ಉಸಿರು ಪ್ರೇರೆ, ದೇವರ ಯೋಚನೆಗಳು ಫಲ ನೀಡುತ್ತವೆ. ಪರಾಕ್ರಮ ಆಲೋಚನೆಯನ್ನು ಹುಟ್ಟಿಸುತ್ತವೆ. ದೇವರ ಭಯಭಕ್ತಿಯನ್ನು ಪರಿಮಳಿಸುವಂತೆ ಮಾಡುತ್ತದೆ. ಕಂಡಂತೆ ತೀರ್ಪಿಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. ಲೋಕದ ದೀನರಿಗೋಸ್ಕರ ನ್ಯಾಯವಾಗಿ ತೀರ್ಪಿಡುತ್ತೇವೆ ಪ್ರೇರೆ. ಹೀಗೆ ನಾವು ಕೊನೆಯದಲ್ಲಿ ಒಂದು ವಾಕ್ಯ ನೋಡಿ ಮುಕ್ತ ಮಾಡಿಕೊಂಡು ಪ್ರೇರೆ. ಕೊರಿಂಥ 1ನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. 1 Corinthians chapter 4 verse 6th word. ಇಲ್ಲಿ ಓದುವುದಾದರೆ, ಸಹೋದರರೇ, ಅಂದರೆ ಪೀಠಿಕೆ ನೋಡೋದಾದರೆ ಪೌಲನು ಕೊರಿಂಥ ಸಭೆಯವರನ್ನು ತಂದೆಯೋಪಾದಿಯಲ್ಲಿ ಗದರಿಸಿದ್ದು. ಪೌಲನು ಕೊರಿಂಥ ಸಭೆಯವರನ್ನು ತಂದೆಯಂತೆ ಗದರಿಸ್ತಾನೆ ಪ್ರೇರೆ. ಮಕ್ಕಳು ಹೇಗೆ ದಾರಿ ತಪ್ಪಿದಾಗ, ತಪ್ಪು ಮಾಡಿದಾಗ, ಅಪಾಯಕ್ಕೆ ಕಾರ್ಯಗಳನ್ನು ಮಾಡಿದಾಗ ಅವರನ್ನು ಸರಿಪಡಿಸಲು, ತಿದ್ದಲು ತಂದೆಯೋಪಾದಿಯಲ್ಲಿ ಗದರಿಸುತ್ತಿದ್ದಾನೆ. ಕೊರಿಂಥ 1ನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. 1 Corinthians chapter 4 verse 6th word. ಸಹೋದರರೇ, ನಾನು ನಿಮಗೋಸ್ಕರವೇ ಹಿಂದಣ ಮಾತುಗಳನ್ನು ಸಾಮ್ಯ ರೂಪವಾಗಿ ನನ್ನ ವಿಷಯದಲ್ಲಿಯೂ ಅಪೊಲ್ಲೋಸನ ವಿಷಯದಲ್ಲಿಯೂ ಹೇಳಿದ್ದೇನೆ. ನೀವು ನಮ್ಮನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಿ ಹೋಗಬಾರದು ಎಂಬುದನ್ನು, ನಿಮ್ಮಲ್ಲಿ ಯಾರು ಒಬ್ಬ ಬೋಧಕನನ್ನು ವಿರೋಧಿಸಿ ಮತ್ತೊಬ್ಬನ ಪಕ್ಷವನ್ನು ಹಿಡಿದು ಉಬ್ಬಿಕೊಳ್ಳಬಾರದೆಂಬುದನ್ನು ಕಲಿತುಕೊಳ್ಳಬೇಕು. ಹೌದು ಪ್ರೇರೆ. 7ನೇ ವಾಕ್ಯ. ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು? ದೇವರಿಂದ ಹೊಂದದಿರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೋ? ಹೊಂದಿದ ಮೇಲೆ ಹೊಂದದವನಂತೆ ನೀನು ಯಾಕೆ ಹಿಗ್ಗಿಕೊಳ್ಳುತ್ತಿ? 8ನೇ ವಾಕ್ಯ. ಈಗಾಗಲೇ ನೀವು ತೃಪ್ತರಾದಿರಿ, ಈಗಾಗಲೇ ಐಶ್ವರ್ಯವಂತರಾದಿರಿ, ನಮ್ಮ ಸಹಾಯವಿಲ್ಲದೆ ಅರಸರಾದಿರಿ. ನೀವು ನಿಜವಾಗಿ ಅರಸರಾಗಿದ್ದರೆ ನನಗೆ ಎಷ್ಟೋ ಆನಂದವಾಗುತ್ತಿತ್ತು. ಆಗ ನಾವು ಸಹ ನಿಮ್ಮೊಂದಿಗೆ ಅರಸರಾಗುತ್ತಿದ್ದೆವು. 9ನೇ ವಾಕ್ಯ 9th word. ಹಾಗಾಗದೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣ ವಿಧಿ ಹೊಂದಿದವರನ್ನೋ ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. 10ನೇ ವಾಕ್ಯ. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ, ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು. ನೀವು ಮಾನಶಾಲಿಗಳು. 11ನೇ ವಾಕ್ಯ. ನಾವು ಮಾನಹೀನರು. 11th word. ಈ ಗಳಿಗೆವರೆಗೂ ನಾವು ಹಸಿದವರು, ಬಾಯಾರಿಕೆ ಉಳ್ಳವರು, ಮೈಗೆ ವಸ್ತ್ರವಿಲ್ಲದವರು, ಗುದ್ದು ತಿನ್ನುವವರು, ಮನೆ ಇಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರು ಆಗಿದ್ದೇವೆ. 12ನೇ ವಾಕ್ಯ. ಬಯಸಿಕೊಂಡು ಅರಸುತ್ತೇವೆ, ಹಿಂಸೆಪಟ್ಟು ಸಹಿಸಿಕೊಳ್ಳುತ್ತೇವೆ.
ಅಪಕೀರ್ತಿ ಹೊಂದಿ ಆಧರಿಸುತ್ತೇವೆ. 13ನೇ ವಾಕ್ಯ 13th ವರ್ಡ್. ನಾವು ಈಗಿನವರೆಗೂ ಲೋಕದ ಕಸವೋ ಎಲ್ಲದರ ಹೊಲಸೋ ಎಂಬಂತೆ ಆಗಿದ್ದೇವೆ. ಪ್ರೇರೆ, ಪೌಲನು ಕೊರಿಂಥ ಸಭೆಯವರನ್ನು ತಂದೆಯೋಪಾದಿಯಲ್ಲಿ ಗದರಿಸುತ್ತಾ ಅವರನ್ನು ಸರಿಪಡಿಸಲು ತಮಗೆ ಉಂಟಾದ ಎಲ್ಲ ಶ್ರಮವನ್ನು, ಹೃದಯದ ಭಾರವನ್ನು ಒಂದು ಹಾಳೆಯಲ್ಲಿ ಬರೆಯುವಂತೆ ಹೇಳಿಕೊಳ್ಳುತ್ತಿದ್ದಾನೆ. ಹೌದು ಪ್ರೇರೆ, ನಿಜ ಘಟನೆ. ಹೀಗೆ ಲೋಕದ ಕಸವೋ ಎಲ್ಲಾದರೂ ಹೊಲಸೋ ಎಂಬಂತೆ ಆಗಿದ್ದೇವೆ. ಅನೇಕರಿಗೆ ಮಾನಶಾಲೆಗಳನ್ನು ಮಾಡಿದ್ದು ನಾವು ಮಾನವೀಯರಾಗುತ್ತೇವೆ. ಹೌದು, ಹಸಿದವರಾಗಿದ್ದರು, ಬಾಯಾರಿಕೆ ಉಳ್ಳವರು, ಮೈಗೆ ವಸ್ತ್ರ ಇಲ್ಲದವರು, ಗುದ್ದು ತಿನ್ನುವವರು, ಮನೆಯಿಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರಾಗಿದ್ದೇವೆ. ಬಯಸಿಕೊಂಡು ಹರಿಸುತ್ತೇವೆ, ಹಿಂಸೆ ಪಟ್ಟು ಸಹಿಸಿಕೊಳ್ಳುತ್ತೇವೆ, ಅಪಕೀರ್ತಿ ಹೊಂದಿ ಆಧರಿಸುತ್ತೇವೆ. ನಾವು ಈಗಿನವರೆಗೂ ಲೋಕದ ಕಸವೋ ಎಲ್ಲದರ ಹೊಲಸೋ ಎಂಬಂತೆ ಆಗಿದ್ದೇವೆ. ಆದ್ದರಿಂದ ನಾವು ಯಾವ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಹಿಗ್ಗಬಾರದು ಪ್ರೇರೆ. ಪೌಲನು ಎಷ್ಟು ಅದ್ಭುತ ಪ್ರಯಾಣ, ಸೇವೆ, ಪ್ರಾಣ ತ್ಯಾಗ ಮಾಡಿದರೂ ಕೂಡ, ಯೇಸುವಿಗೆ ದೊಡ್ಡ ಸಾಕ್ಷಿಯಾದರೂ ಕೂಡ ತನ್ನನ್ನು ಕುರಿತು ಲೋಕದ ಕಸವೋ ಎಲ್ಲದರ ಹೊಲಸೋ ಎಂಬಂತೆ ಆಗಿದ್ದೇನೆಂದು ಹೇಳಿಕೊಳ್ತಿದ್ದಾನೆ. ಪ್ರೇರೆ, ಹೀಗೆ ಸಾತ್ವಿಕನಾಗಿ ಕಂಡುಬಂದ ಪ್ರೇರೆ ಪೌಲನು ಆತನ ಜೀವಿತದ ಕ್ರಮಾನುಸಾರವಾಗಿ ಮೊದಲನೆಯದಲ್ಲಿ ನಾನು ಪರಿಶುದ್ಧನು, ಎಲ್ಲರಿಗಿಂತ ಹೆಚ್ಚಾಗಿ ಸೇವೆ ಮಾಡಿದ್ದೇನೆ, ಅಪೊಸ್ತಲರಲ್ಲಿ ನಾನೇನು ಕಡಿಮೆ ಆದವನಲ್ಲ, ಜ್ಞಾನದಲ್ಲಿಯೂ ಅದ್ಭುತ ಕಾರ್ಯಗಳಲ್ಲಿಯೂ ಎಂದು ಕೊಚ್ಚಿಕೊಂಡರೂ ಕೂಡ ದಿನಗಳು ಕಳೆದಂತೆ, ವರ್ಷಗಳು ಕಳೆದಂತೆ ಸಾತ್ವಿಕನಾಗಿ ನಾನು ಲೋಕದ ಕಸವನ್ನು ಎಲ್ಲಾದರೂ ಹೊಲಸು ಎಂಬಂತೆ ಇದ್ದೇನೆಂದು ಹೇಳುತ್ತಿದ್ದಾರೆ. ಹೌದು, ಹೀಗೆ ಸಭೆಯವರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳಬೇಕು, ತಮ್ಮ ಸೇವಕರಂತೆ ಎಂದು ಕಲಿಸುತ್ತಿದ್ದಾನೆ. ಯೇಸು ಕ್ರಿಸ್ತನು ಕೂಡ ಅದೇ ಕಲಿಸಿದ್ದಾನೆ. ನಾನು ಸೇವೆ ಮಾಡುವುದಕ್ಕೆ ಬಂದಿದ್ದೇನೆ, ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ, ಪ್ರತಿಯಾಗಿ ನನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಹುಜನರನ್ನು ಬಿಡಿಸುವುದಕ್ಕೂ ಬಂದಿದ್ದೇನೆ. ಯಾವುದರಿಂದ? ಗರ್ವ ಜೀವಿತದಿಂದ, ಸ್ವಾರ್ಥ ಜೀವಿತದಿಂದ, ಹೆಮ್ಮೆ, ಹೊಗಳಿಕೆ, ಒಣ ಜಂಬದಿಂದ, ದುಷ್ಟನ ಎಲ್ಲ ಅಗ್ನಿಬಾಣಗಳಿಂದ, ಲೌಕಿಕತೆಯಿಂದ, ಈರ್ಷ್ಯ ದ್ವೇಷಗಳಿಂದ ಹಾಳಾದ ಈ ಭೂಮಿಯ ಮೇಲೆ ಅಲ್ಪಕಾಲ ಸುಖಭೋಗಗಳನ್ನು ಅನುಭವಿಸೋದಕ್ಕಿಂತ ಶಾಶ್ವತ ಕಾಲ ಯೇಸುವಿನೊಂದಿಗೆ ಜೀವಿಸಲು ಸ್ವಲ್ಪ ಕಾಲ ಶ್ರಮೆ ತಾಳುವುದು ಉತ್ತಮ ಎಂದು ಹೇಳಲು ಬಂದ ಪ್ರೇರೆ. ಹೀಗೆ ಪ್ರಭುವಿನ ಒಂದು ಹೃದಯದ ಗುಡಿಯಲ್ಲಿ ಆ ಸ್ತುತಿ ಹೊಂದುವ ಆ ಪೂಜ್ಯನಿಗೆ, ಆ ಮಮಕಾರದ ಪ್ರಭುವಿನ ಹೃದಯದಲ್ಲಿ ವಾಸ ಮಾಡೋಣ ಪ್ರೇರೆ. ಆತನ ವಾಕ್ಯವನ್ನು ಹಿಂಬಾಲಿಸುತ್ತಾ ಆತನ ಪರಿಶುದ್ಧ ಆತ್ಮನ ಸನ್ನಿಧಿ ಧರಿಸಿಕೊಂಡು ಅನುದಿನ ಜೀವಿತದಲ್ಲಿ ಪವಿತ್ರಾತ್ಮೆಯಿಂದ ಜಲದಿಂದ ಹೊಸದಾಗಿ ಹುಟ್ಟಿ ಹಿಂತಿರಿಕೊಂಡು ಚಿಕ್ಕ ಮಕ್ಕಳಂತಾಗೋಣ. ಪರಿಸರ ನೀತಿಗಿಂತ, ಶಾಸ್ತ್ರಗಳ ನೀತಿಗಿಂತ ನಮ್ಮ ನೀತಿ ಅಧಿಕವಾಗುವಂತೆ ಪ್ರಾರ್ಥಿಸೋಣ. ಸ್ವಾಮಿ ಸ್ವಾಮಿ ಎಂದು ಮಾತ್ರ ಹೇಳದೆ, ಯೇಸುವೇ ಎಂದು ಹೇಳದೆ, ಯೇಸು ಹೇಳಿದಂತೆ ಪರಲೋಕದಲ್ಲಿರುವ ತಂದೆ ಚಿತ್ತವನ್ನು ನೆರವೇರಿಸುವವರೇ ಪರಲೋಕ ಸ್ವರ್ಗದಲ್ಲಿ ಪ್ರವೇಶವಾಗುತ್ತಾರೆ, ಇಲ್ಲದಿದ್ದರಿಲ್ಲ. ಪ್ರೇರೆ, ಪರಲೋಕ ತಂದೆ ಚಿತ್ತ ಏನೆಂದರೆ ಆತನ ಮಗನಿಗೆ ಒಳಗಾದವರು ನಿತ್ಯ ಜೀವವನ್ನು ಸವಿಯುತ್ತಾರೆ. ಆತನ ಮಗನಿಗೆ ಒಳಗಾಗದಿದ್ದರೆ ಆ ಜೀವ ಸವಿಯುವುದಿಲ್ಲ. ಆ ಜೀವ ಮಗನಲ್ಲಿದೆ, ನಿತ್ಯ ಜೀವ. ಯೇಸುವನ್ನು ಪ್ರೀತಿಸಿ ಆತನ ಮಾತುಗಳನ್ನು ಕೈಗೊಂಡು ನಡೆಯುವುದಾಗಿದೆ. ದೇವರನ್ನು ಪ್ರೀತಿಸುವುದೆಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಅಂತ ಮಹಾಕೃಪೆ ಪ್ರಭು ನಮ್ಮೆಲ್ಲರ ನೀಡಲು ಪ್ರೇರೆ. ಹೀಗೆ ನಾವು ಮನುಷ್ಯರ ಯೋಚನೆಗಳು ಉಸಿರೇ ಎಂದು ದೇವರು ಯೆಹೋವನು ತಿಳಿದುಕೊಳ್ಳುತ್ತಾನೆ ಎಂದು ವಾಕ್ಯ ಭಾಗದಿಂದ ನೋಡಿದ ಪ್ರೇರೆ. ಆದರೆ ಪರಾಕ್ರಮ ಆಲೋಚನೆ ಹುಟ್ಟಿಸುವ ದೇವರ ಯೋಚನೆಗಳು ಉಸಿರಲ್ಲ ಪ್ರೇರೆ. ಅವು ಸಫಲವಾದವಂಥವುಗಳು, ಅವು ಶಾಶ್ವತವಾದ ಬುನಾದಿ, ನಮ್ಮನ್ನು ದೇವರ ಹೊಲವನ್ನಾಗಿಸುತ್ತದೆ, ದೇವರ ಕಟ್ಟಡವನ್ನಾಗಿಸುತ್ತದೆ, ದೇವರ ಮನೆಯವರನ್ನಾಗಿಸುತ್ತದೆ, ಆಲೋಚನಾಕರ್ತನಾದ ಯೇಸು ಕ್ರಿಸ್ತನ ಮೂಲಕ. ಅಂತ
ಪರಾಕ್ರಮ ಆಲೋಚನೆ ಪ್ರಭು ನಮ್ಮೆಲ್ಲರೂ ಹುಟ್ಟಿಸಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ ಪ್ರೇರೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಆಮೇನ್. ಪ್ರಾರ್ಥನೆ ಮಾಡ್ಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿ ಪ್ರೇರೆ. ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ಆತ್ಮ ಸ್ವರೂಪನೇ, ಸತ್ಯ ಸ್ವರೂಪನೇ, ಮಹಿಮಾ ಸ್ವರೂಪನೇ, ಮರಣದ ಮುಳ್ಳನ್ನು ಮುರಿದಾತನೇ, ಎಸಪ್ಪ, ಮನುಷ್ಯರ ಯೋಚನೆಗಳು ಉಸಿರೇ ಎಂದು ದೇವರು ತಿಳಿದುಕೊಳ್ಳುತ್ತಾನೆ ಎನ್ನುವ ಅಂಶವನ್ನು ಧ್ಯಾನಿಸಿದೆವು. ಆದರೆ ನಿಮ್ಮ ಯೋಚನೆಗಳಾದರೂ ಯೇಸುವೆ, ತಂದೆಯಾದ ದೇವರ ವಾಕ್ಯವಾದ ಯೇಸುವೆ, ದೇವರಾದ ಯೇಸುವೆ, ರಕ್ಷಕನೇ, ನಿಮ್ಮ ಯೋಚನೆಗಳು ಆಲೋಚನೆ ಪರಾಕ್ರಮ ಹುಟ್ಟಿಸುತ್ತವೆ. ಆಲೋಚನೆಗೆ ಕರ್ತನು ನೀನು ತಂದೆ, ಮತ್ತು ನಿಮ್ಮ ಆಲೋಚನೆಗಳು ಸಫಲವಾಗುವಂತೆ ಮಾನವ ಜೀವಿತವನ್ನು ಸಫಲಪಡಿಸುತ್ತವೆ. ವಿಶ್ವಾಸ ಜೀವಿತದಲ್ಲಿ ಸಫಲ, ಪ್ರಾರ್ಥನೆ ಜೀವಿತದಲ್ಲಿ ಸಫಲ, ಪರಿಶುದ್ಧತೆಯಲ್ಲಿ ಸಫಲ, ಸಾಕ್ಷಿ ಹೇಳುವುದರಲ್ಲಿ ಸಫಲ. ಹೌದು ಪ್ರಭುವೇ, ನಮ್ಮಂತೆ ನೆರೆಯವರನ್ನು ಪ್ರೀತಿಸುವುದರಲ್ಲಿ ಸಫಲ. ತಂದೆಯಾದ ದೇವರನ್ನು, ನಿಜ ಏಕಮಾತ್ರ ದೇವರನ್ನು, ಸೃಷ್ಟಿಕರ್ತನನ್ನು ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿ ಮನಸ್ಸಿನಿಂದ ಪ್ರೀತಿಸುವುದರಲ್ಲಿ ಸಫಲ. ಕಾರಣ ಆಲೋಚನೆ ಪರಾಕ್ರಮ ಹುಟ್ಟಿಸುವ ಜೀವ ಕೊಡುವ ಆತ್ಮನಾದ ಯೇಸು ವಿಶ್ವಾಸಿದ್ದರಿಂದ, ಆತ ನಮ್ಮೊಳಗೆ ವಾಕ್ಯದ ಮುಖಾಂತರ ಪ್ರವೇಶ ಆಗಿದ್ದರಿಂದ. ಹೌದು ತಂದೆ, ನಿಮ್ಮ ಪ್ರಿಯಕುಮಾರ ಯೇಸು ಕ್ರಿಸ್ತ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಸ್ವರ್ಗದ ಶಕ್ತಿಯನ್ನು, ವ್ಯಕ್ತಿಯನ್ನು, ನಿಮ್ಮ ಪ್ರಿಯಕುಮಾರ ಯೇಸುವೇ ಆಗಿರುವ ಜೀವ ಕೊಡುವ ಆತ್ಮನ ನಮ್ಮೆಲ್ಲರ ಮೇಲೆ, ನಮ್ಮೆಲ್ಲರ ಒಳಗೆ ಕಳುಹಿಸಿ ನಿಮ್ಮ ಮಹಾರಾಜ್ಯಕ್ಕಾಗಿ ನೀತಿಯಾಗಿ ಪರಲೋಕ ಸೇರುವವರೆಗೆ ಜೀವಿಸುವಂತೆ, ವಿಶ್ವಾಸದಲ್ಲಿ ಕಡೆಯವರೆಗೂ ನಿಲ್ಲುವಂತೆ, ಬೆಚ್ಚಗೆ ಇರುವಂತೆ ನಿಮ್ಮ ಪರಿಶುದ್ಧ ಆತ್ಮನ ಲೋಕದ ಅಗ್ನಿಯನ್ನು, ಜೀವಜಲವನ್ನು ನಮ್ಮೆಲ್ಲರ ಮೇಲೆ ಸುರಿಸುತ್ತಾ ಬರಬೇಕೆಂದು, ದುಷ್ಟನ ನೊಗವನ್ನು ನಿಮ್ಮ ಪ್ರಿಯ ಮಕ್ಕಳಾದ, ವಿಶ್ವಾಸಿಗಳಾದ, ಸೇವಕರಾದ, ಭಕ್ತರಾದ, ದಾಸದಾಸ್ಯರಾದ, ದೂರದವರು ಸಮೀಪದವರಾದ ಎಲ್ಲರಿಗೆ ಅನುಗ್ರಹಿಸುತ್ತಾ ಬರಬೇಕೆಂದು, ಸೈತಾನನ ಮೇಲೆ ಜಯವನ್ನು, ಪಿತ್ರಾತ್ಮನ ವರ ಫಲ ಆಯುಧಗಳನ್ನು ದಯಪಾಲಿಸುತ್ತಾ ಬರಬೇಕೆಂದು ನಮ್ಮ ಪ್ರಾರ್ಥನೆ ಕೇಳಿ ತಕ್ಕ ಸಮಯದಲ್ಲಿ ದೊಡ್ಡ ಉತ್ತರ ನೀಡುವ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಮಹಿಮೆ ನಿಮಗೆ, ಧನ್ಯವಾದ, ಕೃತಜ್ಞತೆ, ಆರಾಧನೆ ಯೇಸು ನಾಮದಲ್ಲಿ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಮನುಷ್ಯನ ಯೋಚನೆಗಳು ಉಸಿರೇ ಎಂದು ದೇವರು ತಿಳಿದುಕೊಳ್ಳುತ್ತಾನೆ. ಆದರೆ ನಾವು ಆಲೋಚನೆ ಪರಾಕ್ರಮ ಹುಟ್ಟಿಸುವ ಆಲೋಚನೆಗಳಿಗೆ ತಂದೆಯಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿದ್ದೇವೆ. ಆದ್ದರಿಂದ ನಮ್ಮ ಯೋಚನೆ ಉಸಿರಲ್ಲ, ನಮ್ಮ ಯೋಚನೆ ದೇವರು, ನಮ್ಮ ಯೋಚನೆ ಸರ್ವಶಕ್ತನು, ನಮ್ಮ ಯೋಚನೆ ದೇವರ ಕಾರ್ಯ, ಮನುಷ್ಯ ಆತ್ಮ ರಕ್ಷಣೆ, ಸತ್ಯದ ಜ್ಞಾನಕ್ಕೆ ಸೇರಿಸುವುದೇ ಅನೇಕರನ್ನು. ನಮ್ಮ ಯೋಚನೆ ಪರಿಶುದ್ಧತೆ, ದೇವರ ಭಯವೇ, ಪರಿಶುದ್ಧನ ತಿಳುವಳಿಕೆ ಅಂತ ಪರಾಕ್ರಮ ಆಲೋಚನೆ, ನಿತ್ಯ ಜೀವ, ದುಷ್ಟನು ನಾಶವಾಗುವ ವಿಶ್ವಾಸ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಅಗ್ನಿಯ ಜೀವಜಲದ ಜೀವಿತ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮೆಲ್ಲರಿಗೆ ದಯಪಾಲಿಸಲಿ. ಆತ್ಮಸ್ವರೂಪನು ನಿತ್ಯನಾದ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತ ಅವರು ಭೇಟಿಯಾಗೋಣ. ಅಲ್ಲಿವರೆಗೆ ಶುಭ ಕೃಪೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಪ್ರಾರ್ಥನಾ ವಿಶ್ವಾಸ, ಪರಿಶುದ್ಧ ಸಾಕ್ಷ್ಯ ಜೀವಿತವನ್ನು, ಸಭೆಯನ್ನು, ನಿಮ್ಮ ಕೈ ಕೆಲಸಗಳನ್ನು, ನಿಮ್ಮ ಪ್ರಯಾಣವನ್ನು, ನಿಮಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು, ವ್ಯಕ್ತಿಗಳನ್ನು ಹಿಂಬಾಲಿಸಲಿ. ದೇವಚಿತ್ತದಂತೆ ದುಷ್ಟನು ಮುರಿಯಲಿ. ಪರಿಶುದ್ಧ ಆತ್ಮನ ಅಭಿಷೇಕ ಮುಖಾಂತರ, ಸನ್ನಿಧಿಯ ಮುಖಾಂತರ, ಜ್ಞಾನದ ಮುಖಾಂತರ, ಆರೋಗ್ಯದ ಮುಖಾಂತರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಟು ಜೀಸಸ್.